ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ಒಂದೆರಡು ತಿಂಗಳಾಯ್ತು ಅಷ್ಟೇ. ಏನೇಳಿ ಮಹಿಳಾ ದಿನಾಚರಣೆಯನ್ನ ಮಾಡಿ ಎಲ್ಲಾ ಕಡೆ ಹೆಣ್ಮಕ್ಳಂದ್ರೆ ಹಂಗೆ, ಹೆಣ್ಮಕ್ಳಂದ್ರೆ ಹಿಂಗೆ ಅಂತ ಹಾಡಿ ಹೋಗ್ಲಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಸಿಕ್ ಮೈಕ್ ಗಳಲ್ಲಿ ಸ್ಟೇಜ್ಗಳಲ್ಲಿ ಮಾತಾಡಿ ಒಂದೆರಡು ತಿಂಗಳು ಕಳೆದಿಲ್ಲ. ಆಗ್ಲೇ ಈ ಸುದ್ದಿನ ತಂದು ನಿಮ್ ಮುಂದೆ ಹೇಳಕ್ ನನಗೆ ನಾಚಿಕೆ ಆಗ್ತಾ ಇದೆ. ಇಡೀ ಸಮಾಜ ತಲೆ ತಗ್ಸುವಂತಹ ಸುದ್ದಿ ಇದು. MSIL ಅನ್ನುವಂತಹ ಕಂಪನಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಪಿತೂರಿ ಮಾಡಿ ಟಾರ್ಗೆಟ್ ಮಾಡೋಕೆ ಕಳಂಕವನ್ನ, ಕದ್ಲು ಆಕೆ ಅನ್ನುವ ಕಳಂಕವನ್ನ ಹೊರಿಸಿ ಒಂದ್ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಮ್ಯಾನೇಜರ್ ಅಂತ ಅನಿಸ್ಕೊಂಡಿರುವ ನಿಷ್ಪ್ರಯೋಜಕ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಆಕೆಯ ಬಟ್ಟೆಯನ್ನ ಬಿಚ್ಚಿಸೋಕೆ ಉಳಿದಿರೋ ಹೆಣ್ಮಕ್ಳಿಗೆ ಪಿತೂರಿ ಕೊಡ್ತಾನೆ, ಬಟ್ಟೆ ಬಿಚ್ಚಿಸ್ತಾನೆ ಕದ್ದಿರೋ ನೆಪವನ್ನ ಕೊಟ್ಟು ಅಂದಾಗ ಹೆಂಗ್ರಿ ತಲೆ ಎತ್ಕೊಂಡು ಸುದ್ದಿ ಓದೋದು? ಯಾವ ಕಾಲದಲ್ಲಿ ಇದೀವಿ ನಾವು? ಇಡೀ ಸಮಾಜ ತಲೆ ತಗ್ಗಿಸುವಂತಹ ಸುದ್ದಿಯನ್ನ ಅಂಡ್ ಇಂಥದ್ದು ಇನ್ನೊಂದ್ಸಲ ಮರುಕಳಿಸ್ಕೂಡ್ದು ಅನ್ನುವ ಸುದ್ದಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ನಾನು. ಇದೇ ಹೊತ್ತಿನ ವಿಶೇಷ ನಗ್ನ ನರಕ. ನಾನು ವಿದ್ಯಾ ಮಲ್ನಾಡ್. ಸರ್ಕಾರಿ ಸಂಸ್ಥೆಯಲ್ಲೇ ಮಹಿಳಾ ಸಿಬ್ಬಂದಿಗೆ ಈ ಪ್ರಮಾಣದ ದೌರ್ಜನ್ಯನ, ದಲಿತ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಹಿರಿಯ ಅಧಿಕಾರಿಗಳು ಹಿಂಸೆ ಕೊಟ್ರ, ಟಾರ್ಗೆಟ್ ಮಾಡಿದ್ರ? MSIL ಚಿಟ್ ಫಂಡ್ ಕಚೇರಿಯಲ್ಲಿ ಸಿಬ್ಬಂದಿಗೆ ನಿತ್ಯವೂ ನರಕ ಅಂತೆ. ಕೆಲ ಸೆಲೆಕ್ಟೆಡ್ ಹೆಣ್ಮಕ್ಳಿಗೆ ಮಹಿಳೆಯ ಮೇಲೆ ಕಳ್ತನದ ಆರೋಪವನ್ನ ಹೊರಿಸಿ 10 ಅಧಿಕಾರಿಗಳ ಎದುರಲ್ಲೇ ಬಟ್ಟೆ ಬಿಚ್ಚಿಸಿದ್ರ ಆಫೀಸರ್ ಚಂದ್ರಶೇಖರ್, ಅಲ್ಲಿನ ಮ್ಯಾನೇಜರ್. ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯನ್ನ ನಗ್ನಗೊಳಿಸಿ ಅವಮಾನ ಮಾಡಿದ್ನ ಈತ. ಇಂತಹ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಆ ಹೆಣ್ಮಗಳು ನಮ್ಮ ಸ್ಟುಡಿಯೋ ಹುಡುಕೋ ಬರ್ತಿದ್ದಂಗೆ ಇಂಥದ್ದೊಂದು ಸುದ್ದಿ ಸಿಕ್ತು, ತಗಳಿ ಹಾಕಳಿ ಅನ್ಲಿಲ್ಲ. ನಾವು ಕ್ರಾಸ್ ಚೆಕ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ಏನ್ರಿ ಹಿಂಗಿದ್ಯಂತಲ್ಲ ಅಂತ ಕೇಳಿದಾಗ ಅವ್ರಗಳ ಉತ್ತರ ಹೆಂಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ ನಿಮ್ಗೆ. ನ್ಯಾಯ ಕೊಡ್ಸಿ ಅಂತ ಈಗ ಹೆಣ್ಮಗಳು ಕಣ್ಣೀರ್ ಹಾಕ್ತಾ ಇದ್ದಾಳೆ. ಸರ್ಕಾರಿ ಸಂಸ್ಥೆಯಲ್ಲೇ ಮಹಿಳಾ ಸಿಬ್ಬಂದಿಗೆ ಈ ಪ್ರಮಾಣದ ದೌರ್ಜನ್ಯನ. ಈಗ ದಲಿತ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಹಿರಿಯ ಅಧಿಕಾರಿಗಳು ಹಿಂಸೆ ಕೊಟ್ರ ಅಥವಾ ಬೇರೆ ಏನಾದ್ರೂ ಇದೆಯಾ ಅದನ್ನ ನೋಡೋಣ. ಹೆಣ್ಮಕ್ಳಿಗೆ ಇಲ್ಲಿ ಅನ್ಯಾಯ ಆಗಿದೆ, ಅದನ್ನ ತಗೊಳ್ಳೋಣ ನಾವು. ದಲಿತ ಹೆಣ್ಣು ಮಗಳು ಅಥವಾ ಜೈನ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು ಬೇಡ, ಒಬ್ಬ ಹೆಣ್ಣು ಮಗಳಿಗೆ ಕೊಡಬಾರ್ದು ಹಿಂಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಜಾತಿ ಗೀತಿ ತರದ್ ಬೇಡ, ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳೇ. ಬಟ್ ಆ ನಿಷ್ಪ್ರಯೋಜಕ ಅಂತ ಅನ್ನಿಸ್ಕೊಂಡಿರುವ ಚಂದ್ರಶೇಖರ ಆ ಮನುಷ್ಯ ಮಾಡಿದ್ದು ನಿಜಕ್ಕೂ ಅನ್ನ ತಿನ್ನೋ ಕೆಲ್ಸನ? ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಅಂಡ್ ಈ ಕಾರ್ಯಕ್ರಮದಲ್ಲಿ ಆರಂಭ ಮಾಡೋಕ್ಕಿಂತ ಮುಂಚೆ ವಿನುತಾ ಅವರೇ, ದಯವಿಟ್ಟು ಕ್ಷಮಿಸಿ, ಬಹಳ ದುಃಖದಿಂದ ಅಂಡ್ ಇಂತಹ ಪ್ರಕರಣ ಇನ್ನೊಂದ್ಸಲ ಮರುಕಳಿಸ್ಕೂಡ್ದು ಅಂತ ಆರಂಭ ಮಾಡ್ಕೊಂಡು ನಿಮ್ಮನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಅಂಡ್ ಭೇಷ್, ಬಹಳ ಧೈರ್ಯ ಮಾಡ್ಕೊಂಡು ಈ ಸುದ್ದಿಯನ್ನ ಹೊರಗೆ ತರ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಅಂಡ್ ಹಿರಿಯ ಪೊಲೀಸ್ ಅಧಿಕಾರಿ ನಾಗರಾಜು ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜು ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾಯ್ತು ಅನ್ನೋದನ್ನ ಆಕೆ ಬಾಯಿಂದನೇ ಕೇಳ್ಬಿಡೋಣ. ವಿನುತ್ ಅವರೇ, ನೀವು ಆರೋಪ ಮಾಡ್ತಾ ಇರೋದು ಕಳ್ತನದ ಆರೋಪ ಹೊರಿಸಿದ್ರು, ಟಾರ್ಗೆಟ್ ಮಾಡಿದ್ರು, ಒಂದು ರೂಮ್ ನಲ್ಲಿ ಬಟ್ಟೆ ಬಿಚ್ಚೋಕ್ ನನಗೆ ಹೇಳಿದ್ರು ಅಂಡ್ ಬಿಚ್ಚಿಸಿದ್ರು. FIR ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅದನ್ನ ತಡೆದ್ರು ಅಂತ ಕ್ಲಿಯರ್ ಆಗಿ ಹೇಳಿ, ಏನೇನಾಯ್ತು, ಯಾವಾಗಿಂದ ಶುರುವಾಯ್ತು? ಮೇಡಮ್, ಇದು ನಾನು ಕೆಲ್ಸಕ್ಕೆ ಸೇರಿ 8 ವರ್ಷ ಆಗಿದೆ. 8 ವರ್ಷದಿಂದನೂ ಯಾವುದು ಕಪ್ ಚುಕ್ಕೆ ಇಲ್ದಿರೋ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆಫೀಸಲ್ಲಿ. ಅದಾದಮೇಲೆ ನಳಿನಿ ಅವರು, ಚಂದ್ರಶೇಖರ್ ಅವರು ಕೆಲಸದಿಂದ ತೆಗಿಲೇಬೇಕು ಅನ್ನೋ ಟಾರ್ಗೆಟ್ ಮಾಡಿ ನನ್ನ ಫಸ್ಟ್ ಕಳ್ತನ ಆರೋಪ ಮಾಡಿಸಿದ್ರು. ಫೈಲ್ಗಳು ಕಳ್ತನ ಮಾಡ್ತಾ ಇದ್ರು ಅವರೇನೆ. ಮತ್ತೆ ಫೈಲ್ಗಳು ಅಲ್ಲೇ ಇಟ್ಬಿಡೋದು, ಎಲ್ಲ ಕೊಲೀಗ್ಸ್ ಮುಂದೆನೂ ಕಳ್ಳಿ ನೀನು, ಮತ್ತೆ ಎಲ್ಲಿಟ್ಟಿದೆಯಾ ಫೈಲ್ ತೊಗೊಂಡು ಬಾ ಅಂತ ಹೇಳೋರು. ಹೇಳಾದ್ಮೇಲೆ ಇಲ್ಲ ನಾನು ತೆಗ್ದಿಲ್ಲ, ಅದನ್ನ ಬೇಕಂದ್ರೆ ಕ್ಯಾಮ್ರಾ ಚೆಕ್ ಮಾಡಿಸಿ ಅಂದ್ರೆ ಕ್ಯಾಮ್ರಾ ಚೆಕ್ ಮಾಡ್ಸಕ್ ರೆಡಿ ಇರ್ಲಿಲ್ಲ ಚಂದ್ರಶೇಖರ್ ಸರ್ ಅವರು. ಇದೆಲ್ಲ ಆದ್ಮೇಲೆ ಏನು ಚಂದ್ರಶೇಖರ್ ಅಲ್ಲಿ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, GM ಆಗಿರೋದು. ಕ್ಯಾಮ್ರಾ ತೆಗ್ಸಿ ಚೆಕ್ ಮಾಡಿಸಿ ಸರ್ ನಾನು ಕದ್ದಿಲ್ಲ ಅಂತ ಹೇಳಿದ್ರು, ಇಲ್ಲ ನೀನೇ ಕದ್ದಿರೋದು, ಕ್ಯಾಮ್ರಾ ಎಲ್ಲ ತೆಗ್ಸಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋರು. ಇದು ಸುಮಾರು ಒಂದು 5-6 ಸತಿ ಆಗಿದೆ. ಆದ್ಮೇಲೆ ಇದ್ರಲ್ಲಿ ಯಾವುದು ಅವ್ರು ಏನ್ ಇನ್ಸಲ್ಟ್ ಮಾಡಿದ್ರು ನಾನು ಕೆಲಸ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ನಂದೇನು ತಪ್ಪಿಲ್ಲ ಅಂದ್ಮೇಲೆ ನಾನು ಯಾಕೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಪಾಡಿಗೆ. ಇದೆಲ್ಲ ಆದ್ಮೇಲೆ ಯಾವುದು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ದು ಸಾಫ್ಟ್ವೇರ್ ಇರಲಿಲ್ಲ ಆ ಟೈಮಲ್ಲಿ. ಆಗಸ್ಟ್ 8ನೇ ತಾರೀಕಿಗೆ ಸಾಫ್ಟ್ವೇರ್ ಕ್ಲೋಸ್ ಆಗಿದೆ. 11ನೇ ತಾರೀಕಿಂದ ಮ್ಯಾನ್ಯುವಲ್ ವರ್ಕ್ ನಡೀತಿತ್ತು. ಮ್ಯಾನ್ಯುವಲ್ ವರ್ಕ್ ನಡೀತಿರ್ಬೇಕಂದ್ರೆ ಅದಾಗಿ ಒಂದು ವಾರದಲ್ಲಿ ಅವರು ಫೈಲ್ಗಳೆಲ್ಲ ಬರ್ಸಕ್ಕೆ ಕೊಡ್ತಾ ಇದ್ರು. ನಾರ್ಮಲ್ ಆಗಿ ನಮಗೆ ಫೈಲ್ಗಳು ತಂದು ಕೊಡ್ತಾರೆ. ತಂದು ಕೊಟ್ಟಿದ್ದು ಏನು ಅಪ್ರೂವಲ್ ಆಗಿ GMದು ಏನು ಅಪ್ರೂವಲ್ ಆಗುತ್ತೋ ಅಪ್ರೂವಲ್ ಆಗಿ ಬಂದ ಮೇಲೆ ನಾವು ಚೆಕ್ ಬರೆಯೋದು. GM ಅಪ್ರೂವಲ್ ಇಲ್ದಿರ ನಾವು ಯಾವ ಫೈಲನ್ನು ಯಾವುದೇ ಕಾರಣಕ್ಕೂ ಬರೆಯಲ್ಲ. ಅಪ್ರೂವಲ್ ಆಗಿ ಬಂದಿರೋ ಫೈಲ್ಗಳನ್ನ ನಾವು ಚೆಕ್ ನೋಡಿಕೊಂಡು, ಅಂದರೆ ಕಸ್ಟಮರ್ಸಿಗೆ ಏನು ಅಮೌಂಟ್ ಕೊಡಬೇಕು ಅದು ನೋಡ್ಕೊಂಡು ಚೆಕ್ ಬರಿತೀವಿ ನಾವು. ಬರೆದಾದ್ಮೇಲೆ ಒಂದ್ಸತಿ ಹೋಗಿದೆ ಚೆಕ್, 4 ಕಸ್ಟಮರ್ ಅವ್ರು ಏನು ನನ್ನ ಮೇಲೆ ಅಲಿಗೇಷನ್ ಮಾಡಿದಾರೋ ಆ 4 ಚೆಕ್ಗಳು ಹೋಗಿದೆ, ಒಂದ್ಸತಿ ಹೋಗಿದೆ.
ಅಂದ್ರೆ ಚೆಕ್ ಬರ್ದು ಏನು ಚೆಕ್ ಈಗ ನಿಮ್ ಕೆಲಸ ಏನಲ್ಲಿ? ನನ್ನ ಕೆಲಸ ಚೆಕ್ ಬರೆಯೋದು. ಕಸ್ಟಮರ್ಸಿಗೆ ಏನ್ ಬಿಡ್ ಆಗಿರುತ್ತೋ ಆ ಬಿಡ್ ಆದ್ಮೇಲೆ ಕಸ್ಟಮರ್ಸಿಗೆ ಏನ್ ತಲುಪಬೇಕು ಅಮೌಂಟ್ ಅದನ್ನ ನಾನು ಕಸ್ಟಮರ್ ಹೆಸರಿಗೆ ಚೆಕ್ ಬರೆಯೋ ಕೆಲಸ. ಆ ಚೆಕ್ ನ ತಗೊಂಡ್ ನೀವು ಹೋದ್ರಿ ಅಂತ ಇವ್ರ ಆರೋಪ. ಆ 4 ಚೆಕ್ ನ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ತಗೊಂಡ್ ಹೋಗ್ತಾ ಇದೀನಿ ಅಂತ. ಆಮೇಲೆ ಏನಾಯ್ತು ಅವತ್ತು? ಅವತ್ತು ಒಂದು 23ನೇ ತಾರೀಕು ಸೆಪ್ಟೆಂಬರ್ ಅವತ್ತು 5:30 ಅಷ್ಟೊತ್ತಿಗೆ ಚೆಕ್ ಅಂದ್ರೆ ಏನೋ ಚೆಕ್ಕಿಂಗ್ ಇದೆ ಅಂತ ಎಲ್ಲಾರನ್ನೂ ಹೇಳ್ಬಿಟ್ಟು ಎಲ್ಲಾರನ್ನೂ ಅಲ್ಲೇ ಇರಿಸ್ಬಿಟ್ಟು ಎಲ್ಲ ಹುಡುಕ್ಸ್ತಾ ಇರ್ತಾರೆ. ಎಲ್ಲಾರ್ದು ಟೇಬಲು ಅಂದ್ರೆ ಬ್ಯಾಗ್ ಎಲ್ಲ ಹುಡುಕ್ಸ್ತಾರೆ. ನಂದು ಪರ್ಟಿಕ್ಯುಲರ್ ಪ್ಲೇಸ್ನ ಮಾತ್ರ ಒಂದು 4-5 ಜನ ಒಂದೊಂದು ಸಿಂಗಲ್ ಪೇಪರ್ನು ಬಿಡ್ದಿರೋ ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ತಾರೆ. ಆದ್ಮೇಲೆ ಎಲ್ರನ್ನೂ ಇರಿಸಿದ್ರು, ನಿಮ್ಮೊಬ್ರನ್ನೇ ಅಲ್ಲ? ಇಲ್ಲ ಎಲ್ಲರೂ ಇದ್ರು. 5:30 ಟೈಮಲ್ಲಿ ಎಲ್ರನ್ನೂ ಬಟ್ಟೆ ಬಿಚ್ಚು ಅಂತ ಹೇಳಿದ್ರು. ಇಲ್ಲ 5:30ಗೆ ಆಫೀಸ್ ಕ್ಲೋಸ್ ಆಗುತ್ತೆ ಮ್ಯಾಮ್. ಸರಿ. ಅದಾದ್ಮೇಲೆ ನನ್ನ ನಳಿನಿ ಮೇಡಮ್ ಇದಾರೆ. ನೀರ್ ಕುಡೀರಿ, ನೀರ್ ಕುಡಿದು ಮಾತಾಡಿ, ತಗೊಳ್ಳಿ. ನಳಿನಿ ಅವರು ಬಿವರೇಜ್ ಡಿವಿಷನ್ಗೆ DGM ಅವರು, ಚಿಟ್ ಫಂಡಿಗಲ್ಲ ಅವರು ಬಂದ್ಬಿಟ್ಟು ಸೆಕ್ಯೂರಿಟಿ ಸುಮತಿ ಅನ್ನೋರ್ನ ಕರೆಸ್ಬಿಟ್ಟು 6 ಗಂಟೆ ಆಗಿತ್ತು. ಆ ಟೈಮಲ್ಲಿ ಒಂದು ಅಲ್ಲಿ ARCS ಒಂದು ಕ್ಯಾಬಿನ್ ಇದೆ, ಅಲ್ಲಿ ಕರ್ಸ್ಬಿಟ್ಟು ಅಲ್ಲಿ ಹೋಗು ನೀನು ಅಂತ ಹೇಳಿದ್ರು. ಏನಕ್ಕೆ ಹೋಗ್ಬೇಕು ನಾನು, ಏನ್ ಮಾಡ್ತಿದ್ದೀರಾ ಅಂದಿದ್ದಕ್ಕೆ ಹೇಳ್ದಷ್ಟು ಮಾಡಿ ಹೋಗು ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಳ್ಸಿದ್ರು. ನಳಿನಿ ಅವರು. ಆಮೇಲೆ ಸುಮತಿ ಅಂತ ಇದಾರೆ ಒಬ್ರು ಸೆಕ್ಯೂರಿಟಿ. ನಳಿನಿ ಏನಲ್ಲಿ? ಅವರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬ್ಯೂರೇಜ್ ಡಿವಿಷನ್. ಸರಿ ಆಯ್ತು. ಆಮೇಲೆ ಸೆಕ್ಯೂರಿಟಿ ಒಳಗಡೆ ಕರ್ಕೊಂಡೋಗಿ ಡ್ರೆಸ್ ಎಲ್ಲ ಚೆಕ್ ಮಾಡಿಸಿ ಬಟ್ಟೆ ಬಿಚ್ಚಿಸಿ ಚೆಕ್ ಮಾಡ್ತಾರೆ. ಮಾಡಾದ್ಮೇಲೆ ಅವ್ರಿಗೆ ಯಾವುದೇ ರೀತಿ ಚೆಕ್ಸ್ ಏನು ಸಿಗಲ್ಲ. ನನ್ನ ಬ್ಯಾಗಲ್ಲೂ ಯಾವುದೇ ರೀತಿ ಯಾವ ಚೆಕ್ಸ್ ಏನು ಸಿಗಲ್ಲ ಅವ್ರಿಗೆ. ಅವರು ನೀವು ಬನ್ನಿ ಆ ರೂಮಿಗೆ ಹೋಗು ನೀನು ಅಂತ ದಬಾಯಿಸ್ತಾರೆ, ಡ್ರೆಸ್ ಚೇಂಜ್ ಮಾಡು ಅಂತ ನೀವ್ ಹೆಂಗ್ರಿ ಒಪ್ಕೊಳ್ತೀರಾ? ನಾನು ಕೇಳಿದೆ ಮೇಡಮ್ ಏನಕ್ಕೆ ಮಾಡ್ಬೇಕು ಯಾಕೆ ಅಂತ. ಅಂದ್ರೆ ಹೋಗು ನೀನು, ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀನಿ, FIR ಮಾಡಿ ನಾನು ಹೇಳ್ದೆ. ಇಲ್ಲ ನೀವು ಮಾಡಿ ಏನ್ ಬೇಕಂದ್ರು ಮಾಡಿ ಅಂತಾನೆ ಹೇಳ್ದೆ ನಾನು. ಇಲ್ಲ ನೀನು ಒಳಗಡೆ ಹೋಗು ಅಂದ್ರು. ಅದಕ್ಕೆ ಮುಂಚೆ ಅವರು ಚೆಕ್ ಕಳ್ದೋಗಿದೆ ಚೆಕ್ ಮಾಡಿಸ್ತಿದೀವಿ ಅಂತ ಹೇಳಿಲ್ಲ. ಅವರು ಚೆಕ್ಕಿಂಗ್ ಇದೆ ಒಳಗಡೆ ಹೋಗು ಅಷ್ಟೇ ಹೇಳಿದ್ದವರು. ಆಮೇಲೆ ಸರಿ. ಏನು ಓದಿದಿರಿ ನೀವು ವಿನುತಾ? MBA ಮಾಡಿದ್ದೀನಿ. ಮತ್ತೆ ಅವ್ರು ಯಾರೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ತಕ್ಷಣ ಕೊಟ್ಕೋ ಹೋಗಿ ಅನ್ಬೇಕಾ, ರೂಮಿಗೆ ಹೋಗಿ ಅಂತ ತಕ್ಷಣ ಹೋಗಿ ಅವ್ರು ಹೇಳ್ದಂಗೆ ಯಾಕ್ರಿ ಕೇಳ್ತೀರಾ ನೀವು? ಅಂದ್ರೆ ಅವರು ಚೆಕ್ ಮಾಡ್ತಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಎಲ್ರಿಗೂ ಬಟ್ಟೆ ಬಿಚ್ಚು ಅಂತ ಹೇಳಿದ್ರ ಅವತ್ತು? ಇಲ್ಲ ನಿಮ್ಮ ಒಬ್ಬರಿಗೆ ಹೇಳ್ದಂಗೆ ನೀವ್ ಯಾಕ್ರಿ ಒಪ್ಕೊಂಡ್ರಿ? ಮತ್ತೆ ಆತರ ಅಲ್ಲಿ ದಬಾಯಿಸ್ತಾ ಇದ್ರು ಸಿಚುವೇಶನ್ ಮ್ಯಾಮ್. ಹೆಂಗೆ ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಸೆಕ್ಯೂರಿಟಿಗಳು ಇದ್ದಾರೆ, ಅಟೆಂಡರ್ಸ್ ಇದ್ದಾರೆ, ಸೀನಿಯರ್ ಎಕ್ಸಿಕ್ಯೂಟಿವ್ಗಳೆಲ್ಲ ಇದ್ದಾರೆ. ಅದಾದ್ಮೇಲೆ ನನ್ನ ಕೊಲೀಗ್ಸ್ಗಳು ಇದ್ದಾರೆ. ನಳಿನಿ ಅವರು ಹೇಳ್ಬಿಟ್ಟು ಇಲ್ಲ ನಾನು ಹೋಗು, ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ, ವಯಸ್ಸಾದವರು ಇದ್ದಾರೆ ಮ್ಯಾಮ್, ಎಲ್ಲರೂ ಇದ್ದಾರೆ. ಎಲ್ಲರ ಮುಂದೆನೂ ಅವ್ರು ಹೇಳ್ಬಿಟ್ಟು ಎಷ್ಟು ರ್ಯಾಶಾಗಿ ಮಾತಾಡ್ತಾರೆ ಅಂದರೆ ನೀನು ಹೋಗು, ನಾನು ಏನೋ ತುಂಬ ಕೋಟ್ಯಾಂತರ ರೂಪಾಯಿ ಕದ್ಬಿಟ್ಟು ತಗೊಂಡು ಹೋಗ್ಬಿಟ್ಟಿದೀನಿ ಅಂತಾನೆ ಅವರು. ಸಾರಿ, ನಿಮ್ಮನ್ನ ಅಳಿಸ್ಕೊಂಡು ಪ್ರೋಗ್ರಾಮ್ ಮಾಡ್ಲಿಕ್ಕೆ ನನಗೂ ಹಿಂಸೆ ಆಗುತ್ತೆ ವಿನುತಾ ಅವರೇ. ಬಟ್ ಇಷ್ಟೆಲ್ಲ ಆಗಬೇಕಾದ್ರೆ ಚಂದ್ರಶೇಖರ್ ಅಲ್ಲೇ ಇದ್ರು. ಎಲ್ಲರೂ ಇದ್ರು. ಹಂಗೆಲ್ಲ ಮಾಡೋದ್ ಬೇಡ ಅಂತ ಯಾರು ಹೇಳಿಲ್ಲ, ಯಾರು ಮಾತಾಡಿಲ್ಲ ಮ್ಯಾಮ್, ಯಾರು ಮಾತಾಡಿಲ್ಲ. ಎಲ್ಲ ಅವ್ರವ್ರ ಪಾಡಿಗೆ ಸುಮ್ನೆ ಇದ್ರು. ದ್ರೌಪದಿ ಸೀರೆ ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಸಭೆಯಲ್ಲಿ ಅಂಗಿ ನೋಡ್ಕೊಂಡು ಸುಮ್ನಿದ್ರಂತೆ, ಯಾರು ಒಬ್ರು ಬೇಡ ಅಂದಿದ್ರಂತೆ. ನಾಗರಾಜ್ ಸರ್, ಯಾವ ಕಾಲದಲ್ಲಿ ಇದೀವಿ ಸರ್ ನಾವು? ಸಾರಿ ವಿನುತಾ ಅವರೇ, ನನ್ಗೆ ಅರ್ಥ ಆಗುತ್ತೆ, ನಿಮ್ ಸಿಚುವೇಶನ್ ಅರ್ಥ ಆಗುತ್ತೆ. ದಯವಿಟ್ಟು ನೀವು ನೀರು ಕುಡೀರಿ. ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ ಆಮೇಲೆ? ಏನಾಯ್ತು ಅವತ್ತು 6 ಗಂಟೆಗೆ ಅವ್ರು ಯಾವಾಗ ಡ್ರೆಸ್ ಚೆಕ್ ಮಾಡಿಸಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ನಾನು ಚಂದ್ರಶೇಖರ್ ಅವ್ರನ್ನ ಕೇಳ್ತೀನಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂದರೆ ಏನು ಇದು ಮಾಡ್ತಿದ್ಯಾ ನೀನು, ಕೊಟ್ಬಿಡು, ಎಲ್ಲಿಟ್ಟಿದ್ಯಾ ಕೊಡು ಅಂತ ಹೇಳ್ತಿದ್ದಾರೆ ಹೊರತು ಏನ ಅಂತ ಅವ್ರು ಹೇಳ್ತಾ ಇರ್ಲಿಲ್ಲ. ನಾನು ಏನು ಕೊಡಬೇಕು ಏನು ಹೇಳಿ ಅಂತ ಅಂದರೆ ಎಲ್ಲಿಟ್ಟಿದ್ಯಾ ತಂದ್ಕೊಡು ಅಂತ ಅಂದ್ಬಿಟ್ಟು ಆಮೇಲೆ 4 ಚೆಕ್ದು ಡೀಟೇಲ್ಸ್ ಅವರೇ ಹೇಳ್ತಿದ್ದಾರೆ ಮ್ಯಾಮ್. ಇಂಥ ಚೆಕ್ ನಂಬರು, ಇಷ್ಟು ಅಮೌಂಟದು, ಇಂಥ ಕಸ್ಟಮರ್ ನೇಮ್ದು, ಚೆಕ್ ಎಲ್ಲಿದೆ ತಂದ್ಕೊಡು ಅಂತ ಹೇಳ್ತಿದ್ದಾರೆ. ನಂದು ಹೆಂಗೆ ಅಲ್ಲಿ ಪ್ರೊಸೀಜರ್ ಅಂದರೆ, ನಾನು ಒಂದ್ಸತಿ ಚೆಕ್ ಬರೆದು ಫೈಲ್ ಆ ಕಡೆ ಇಟ್ಟೆ ಅಂದರೆ ಯಾವುದೇ ಕಾರಣಕ್ಕೂ ಆ ಫೈಲ್ ವಾಪಸ್ ನನಗೆ ಬರಲ್ಲ ಮತ್ತೆ. ಯಾಕಂದರೆ ಅದು ಅಪ್ರೂವಲ್ ಆಗ್ಬಿಟ್ಟು ಬ್ರಾಂಚಿಗೆ ಹೋಗ್ಬಿಡತ್ತೆ ಅದು. ಸೆಕೆಂಡ್ ಟೈಮ್ ಅವರು ಇಂಟೆನ್ಷನಲಿ ಮ್ಯಾನ್ಯಲ್ ವರ್ಕ್ ನಡೀತಿರೋದ್ರಿಂದ ಅವ್ರು ನನಗೆ ಬರೆಯೋದಕ್ಕೆ ಕೊಟ್ಟಿರೋದು, ಅವರು ಬರ್ಸಿರೋದು ಇಂಟೆನ್ಷನಲ್ ಆಗಿ ಬರ್ಸಿರೋದು. ಯಾಕಂದರೆ ಮ್ಯಾನ್ಯಲ್ ವರ್ಕ್ ಅಂದರೆ ಒಂದು ಕಸ್ಟಮರ್ಗೆ ನೀವು 10 ಸತಿ ಬರೆದ್ರು ಗೊತ್ತಾಗಲ್ಲ ಮ್ಯಾಮ್. ಅದು ಅದೇ ಸಾಫ್ಟ್ವೇರ್ ಸಿಸ್ಟಮ್ ಇತ್ತು ಅಂತ ಅಂದರೆ ಸಿಸ್ಟಮ್ ತಗೊಳ್ಳಲ್ಲ, ಒಂದ್ಸತಿ ಒಂದು ಎಂಟ್ರಿ ಅಷ್ಟೇ ಇರುತ್ತೆ. ಹಂಗಿರುವಾಗ ಮ್ಯಾನ್ಯಲ್ ಇದಾಗ ಇವ್ರು ಹಿಂಗೆ ಬರೆಸ್ಬಿಟ್ಟು ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದಾದ್ಮೇಲೆ ನೆಕ್ಸ್ಟ್ ನಾನು ವೀಣಾ ಮೇಡಮ್ ಇದ್ದಾರೆ CAO, ಅವರು ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವರು CAO ಇದ್ದಾರೆ, ಅವ್ರ ಹತ್ರ ಹೋಗ್ತೀವಿ. ಅವರು ನಮ್ಮನ್ನ ಕ್ಯಾಬಿನ್ ಒಳಗಡೆನೆ ಸೇರಿಸಲ್ಲ ಮ್ಯಾಮ್. ಫಸ್ಟ್ ಒಳಗಡೆ ಹೋಗಿದ ತಕ್ಷಣ ನಾನು ನಮ್ಮ ಅಮ್ಮನ ಕರ್ಕೊಂಡೋಗಿರ್ತೀನಿ, ಇನ್ನೊಬ್ರು ಸಂಘಟನೆಯವ್ರನ್ನ ಕರ್ಕೊಂಡೋಗಿರ್ತೀನಿ. ಅವ್ರನ್ನ ಮಾತ್ರ ಬಿಟ್ಟು ನಮ್ಮಮ್ಮನ ಆಚೆ ಕೂರಿಸ್ಬಿಡ್ತಾರೆ. ಅವರು ನಮಗೇನೋ ನ್ಯಾಯ ಕೊಟ್ಟಿಲ್ಲ.
ಇದಾದ್ಮೇಲೆ ದಸರಾ ರಜೆಗಳು ಬರುತ್ತೆ. ಫಸ್ಟ್ MD ನ ಮೀಟ್ ಮಾಡ್ಬಿಟ್ಟು MD ಅವ್ರ ಗಮನಕ್ಕೆ ತಂದ್ಬಿಟ್ಟು ನಾವು ನ್ಯಾಯ ತಗೊಳ್ಳೋಣ ಅಂತ ಅಂದ್ಬಿಟ್ಟು MD ಸರ್ ಹತ್ರ ಹೋಗ್ತೀವಿ. ಮನೋಜ್ ಕುಮಾರ್ ಸರ್ ಅವರು IFS ಇಲ್ಲಿ MS ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ನಾವು ಇಲ್ಲಿ MS ಅಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ವಿ, ಅವ್ರು ಬಂದಿರ್ಲಿಲ್ಲ, ಅಂದ್ರೆ ನಮಗ್ ಸಿಕ್ಕಿರ್ಲಿಲ್ಲ. ಸೀದಾ ನಾವು ಅಲ್ಲೇ ಹೋಗಿ ಮೀಟ್ ಮಾಡಿದಾಗ ನಿಮ್ಮನ್ನ ಈ ತರ ಬಟ್ಟೆ ಕಳಚು ಅಂತ ಹೇಳಿದಾಗ ನಿಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ರು? ಈ ನಳಿನಾ, ವೀಣಾ, ಮ್ಯಾನೇಜರ್ ಚಂದ್ರಶೇಖರ, ಅದಾದ್ಮೇಲೆ ಇನ್ಯಾರ್ಯಾರಿದ್ರು? ವೀಣಾ ಅವ್ರು ಇರ್ಲಿಲ್ಲ, ಚಂದ್ರಶೇಖರ್ ಅವರು. ವೀಣಾ ಅವ್ರ ಹೆಸರು ಯಾಕೆ ಬಂತಿಲ್ಲ? ವೀಣಾ ಅವರು ಇವ್ರಿಬ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿರೋದು, ಇವ್ರಿಬ್ರು ಮಾಡಿಸಿ ಅಂತ ಹೇಳಿರೋದು. ನಿಮ್ಮಲ್ಲಿ ಏನ್ ಟಾರ್ಗೆಟ್ ಅವ್ರಿಗೆ? ನಾನು ಬರ್ತೀನಿ, ಯಾವ ವಿಷಯಕ್ಕೆ ಬರ್ತೀನಿ.